ರಾಜ್ಯಾದ್ಯಂತ 14 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಅನರ್ಹ. ಸರ್ಕಾರದ ವಿರುದ್ಧ ಬೀದಿಗಿಳಿದ ಸ್ಲಂ ಜನಾಂದೋಲನ ಸಂಘಟನೆ. ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಪಡಿತರವನ್ನು ಕಿತ್ತುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ವೈಜ್ಞಾನಿಕ ಆದೇಶ ಹಿಂಪಡೆಯಲೇಬೇಕು. ವೈಜ್ಞಾನಿಕ ಆದೇಶ ಹಿಂಪಡೆಯಲೇಬೇಕು. ರಾಜ್ಯದಲ್ಲಿ ಬಡವರು ಎಂದಿಗೂ ಹಸಿವಿನಿಂದ ನರಳಬಾರದು ಎಂಬ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿತು. ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತವಾಗಿ ಅಕ್ಕಿಯನ್ನ ಕೊಡಲಾಗ್ತಿತ್ತು. ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರದ ಗದ್ದುಗೆಗೆ ಏರಿದ ಬಳಿಕ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಲಾಗಿತ್ತು. ಆದರೆ ಹಂತ ಹಂತವಾಗಿ ಅನಧಿಕೃತ ಬಿಪಿಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬಂದಿದೆ. ಇನ್ನು ರಾಜ್ಯಾದ್ಯಂತ ಸುಮಾರು 14 ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ಗಳು ದಿಢೀರ್ ಅನರ್ಹಗೊಂಡಿದ್ದು, ಸರ್ಕಾರದ ನಿರ್ಧಾರಕ್ಕೆ ಬೇಸತ್ತ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಇಂದು ಪ್ರತಿಭಟನೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ನಗರದ ಡಿಸಿ ಕಚೇರಿ ಮುಂಭಾಗ ಜಮಾಯಿಸಿದ ನೂರಾರು ಮಂದಿ ಸ್ಲಂ ಜನಾಂಗದವರು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಇದೇ ವೇಳೆ ಮಾತನಾಡಿದ ಸ್ಲಂ ಜನಾಂಗದ ರಾಜ್ಯ ಸಂಚಾಲಕ ನರಸಿಮುತ್ತು, ಜನರಿಗೆ ಮಾಹಿತಿ ಕೊಡದೆ ಏಕಾಏಕಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ನೀಡಿರೋ ಆದೇಶವನ್ನ ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು. ಅನರ್ಹರ ಪಟ್ಟಿಗೆ ಬಂದಿರೋ ಬಿಪಿಎಲ್ ಕಾರ್ಡ್ಗಳ ಪರಿಶೀಲನೆ ಕೊಟ್ಟಿರೋ ಟೈಮ್ ಅನ್ನ ರದ್ದು ಮಾಡುವ ಮೂಲಕ ರಾಜ್ಯ ಸರ್ಕಾರದ ಜನ ವಿರೋಧಿ ಕ್ರಮವನ್ನ ಹಿಂಪಡೆಯಲು ಆಗ್ರಹಿಸಿದ್ರು. ಇವತ್ತು ಏನು ರಾಜ್ಯ ಸರ್ಕಾರ ಪಡಿತರ ಚೀಟಿದಾರರಿಗೆ ಒಂದು ಮಾನದಂಡವನ್ನು ನಿಗದಿ ಮಾಡಿದೆ. ಈ ಮಾನದಂಡ ಬಡಜನ ವಿರೋಧಿ ನೀತಿಯಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಈ ಹಿಂದಿನ ಸರ್ಕಾರಗಳು ನೀತಿ ಆಯೋಗದ ಆದೇಶದಂತೆ ರಾಜ್ಯ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇಂದಿನ ನೀತಿ ಆಯೋಗ ಏನು ನಿರ್ಧಾರ ಮಾಡಿತ್ತೋ ಆ ನಿರ್ಧಾರವನ್ನು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ. 2023ರಲ್ಲಿ ಏನು ಚುನಾವಣಾ ಪ್ರಣಾಳಿಕೆ ಘೋಷಣೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರ್ತಕ್ಕಂಥ ಈ ಸರ್ಕಾರ ಒಂದು ಭರವಸೆಯನ್ನು ಕೊಟ್ಟಿತ್ತು. ಆ ಭರವಸೆಯಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಯನ್ನು ಕೊಟ್ಟಿತ್ತು. ಅದರ ಪ್ರಕಾರ ಕೊಡ್ತಾ ಇದ್ದಾರೆ. ಆದರೆ ಈ 2.5 ವರ್ಷ ಪೂರೈಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪಡಿತರ ಚೀಟಿದಾರರಿಗೆ ಏನು ಅನ್ನಭಾಗ್ಯ ಯೋಜನೆಯನ್ನು ಕೊಡ್ತಾಯಿದ್ರು, ಈ ಅನ್ನಭಾಗ್ಯ ಯೋಜನೆಯನ್ನು ರದ್ದು ಮಾಡ್ತಕ್ಕಂಥ ಕೆಲಸವನ್ನು, ಅಂದರೆ ಮಾನದಂಡವನ್ನು 1,20,000 ಆದಾಯ ಗಳಿಕೆ ಆಗಿರ್ತಕ್ಕಂಥದ್ದು, IT ರಿಟರ್ನ್ ಆಗಿರ್ತಕ್ಕಂಥದ್ದು ಅಥವಾ ಪಾನ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಕುಟುಂಬಗಳು ಏನಿದ್ದಾವೆ ಅಂಥವನ್ನ ಇವತ್ತು APLಗೆ ಉನ್ನತೀಕರಿಸ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ಖಂಡಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಸರ್ಕಾರ ನುಡಿದಂತೆ ನಡೀತಾ ಇದೆ ಅಂತ ಹೇಳಿ ಈಗಿನ ಸರ್ಕಾರ ಎಲ್ಲ ಥರದಲ್ಲಿ ಪ್ರಚಾರ ತಾಣ್ತಾ ಇದೆ. ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಈ ದಿನ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪಡಿತರ ಅವೈಜ್ಞಾನಿಕ ರದ್ದತಿ ಏನು ಕಾಣಿಸಿ ಪ್ರತಿಭಟನೆ ನಡೀತಾ ಇದೆ. ನಾನು ಪ್ರಮುಖವಾಗಿ ಸರ್ಕಾರವನ್ನು ವಿನಂತಿಸೋದೇನೆಂದರೆ, ನೀವು ಕನಿಷ್ಠ ವೇತನ ಅಂತ ಜಾರಿ ಮಾಡಿದ್ದೀರಾ, ಅದರಲ್ಲಿ ಅಸಂಘಟಿತ ವಲಯಗಳಿದ್ದಾವೆ, ಗುತ್ತಿಗೆ ಮೇಲೆ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿದ್ದಾರೆ, ಪೌರ ಕಾರ್ಮಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ. ಇವರ ವೇತನವನ್ನು ನೀವೇ ಪರಿಷ್ಕರಿಸಿ ಕನಿಷ್ಠ ವೇತನ ಅಂತ ಫಿಕ್ಸ್ ಮಾಡಿದ್ದೀರಾ. ಈಗ ಅವರು 10ರಿಂದ 21,000ವರೆಗೂ ಕೂಡ ನೀವೇ ಕೊಡ್ತಾ ಇರ್ತಕ್ಕಂಥದ್ದಿದೆ. ನೀವು ಹೇಳೋ ಕ್ರೈಟೀರಿಯಾ ಪ್ರಕಾರ, ಮಾನದಂಡದ ಪ್ರಕಾರ 10,000 ಮೇಲ್ಪಟ್ಟು ಯಾರೆಲ್ಲ ಸಂಬಳ ವೇತನವನ್ನು ತಗೊಳ್ತಾ ಇದ್ದಾರೆ ಅಂಥವರೆಲ್ಲ ಇದಕ್ಕೆ ಅನರ್ಹರು ಅಂತೀರಾ. ವಾರ್ಷಿಕವಾಗಿ 1,20,000 ದುಡಿತಕ್ಕಂಥವ್ರು ಅನರ್ಹರು ಅಂತ ಹೇಳ್ತಾ ಇದ್ದೀರಾ. ಇವತ್ತು ವಾರದಲ್ಲಿ ನೀವು ವಾರದಲ್ಲಿ ಕನಿಷ್ಠ ಕೂಲಿ ಕಾರ್ಮಿಕರಿಗೆ ತಿಂಗಳೆಲ್ಲ ಕೆಲಸ ಕೊಡ್ತೀರಾ. ಅವ್ರು ಅಸಂಘಟಿತವಾಗಿ ದುಡಿತಕ್ಕಂಥ ಮಹಿಳೆಯರು, ಪುರುಷರು, ಮನೆ ಕೆಲಸ ಮಾಡ್ತಕ್ಕಂಥವರೆಲ್ಲ ಇದ್ದಾರೆ. ಅಂದರೆ ವಾರ್ಷಿಕವಾಗಿ ಇಷ್ಟು ರೀಚ್ ಆಗಿಬಿಟ್ರು ಅಂತಂದರೆ ಅವ್ರ ಕಾರ್ಡನ್ನು ಅನರ್ಹಗೊಳಿಸೋದು ಇದು ಅವೈಜ್ಞಾನಿಕವಾದದ್ದು. ದಯವಿಟ್ಟು ಈಗ ಏನು ಹೆಣ್ಮಕ್ಳು ಹುಟ್ಟಿದ್ರೆ ಬಾಂಡು, ಆ ಬಾಂಡಿಗೂ ಸಮಸ್ಯೆ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ತಗೊಳ್ಳಿಕ್ಕೆ ಸಮಸ್ಯೆ ಆಗ್ತಿದೆ.
ಅವರು ಸರ್ಕಾರಿ ಸೌಲಭ್ಯಗಳನ್ನ ಯಾವುದೇ ಮುಖಾಂತರ ಹೋದ್ರೂ APL ಆಗಿಬಿಟ್ರೆ ಅವರು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಪ್ರಣಾಳಿಕೆಯಲ್ಲಿ ನೀವೇನು ನುಡಿದಿದ್ದೀರಾ ಅದರಂತೆ ನಡ್ಕೋಬೇಕು. ನಿಮಗೆ ಗೃಹಲಕ್ಷ್ಮಿಗೆ ತೊಂದರೆ ಆಗ್ತಾ ಇದೆ, ಜನರಿಗೆ ದುಡ್ಡು ಕೊಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಇಡೀ ಕಾರ್ಡ್ಗಳನ್ನು ವಜಾ ಮಾಡ್ತಕ್ಕಂಥ ಪ್ರಕ್ರಿಯೆ ಇದು ಸರಿಯಲ್ಲ. ಒಟ್ನಲ್ಲಿ BPL ಕಾರ್ಡ್ಗಳನ್ನು ಅನರ್ಹಗೊಳಿಸಲು ಆಹಾರ ಇಲಾಖೆ ಮುಂದಾಗಿದ್ದು ಬಡವರು ಸರ್ಕಾರದ ವಿರುದ್ಧ ಬೀದಿಗಿಳಿಯುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ BPL ಕಾರ್ಡ್ದಾರರ ಪರಿಷ್ಕರಣೆ ಯಾವ ರೀತಿ ನಡೆಯುತ್ತೆ, ಎಷ್ಟೆಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.